ಮಹತ್ವ ಪಡೆದುಕೊಂಡಿದೆ ಇವತ್ತು ಇಂದಿನ ರಾಜ್ಯ ಸಚಿವ ಸಂಪುಟ ಸಭೆ. ರಾಜ್ಯದಲ್ಲಿ ಶುರುವಾಗಲಿದೆಯಾ 2 ಹೊಸ ಖಾತೆಗಳ ದರ್ಬಾರ್ ಅಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ರಾಜ್ಯದಲ್ಲಿ ಶುರುವಾಗಲಿದೆಯಾ 2 ಹೊಸ ಖಾತೆಗಳ ದರ್ಬಾರ್. ಸಿಎಂ ಜನಸ್ಪಂದನ, ಅನಿವಾಸಿ ಭಾರತೀಯ ವ್ಯವಹಾರಗಳ ಇಲಾಖೆ ಸೃಷ್ಟಿಗೆ ಇದೀಗ ರೆಡಿ ಆಗಿದ್ಯಾ? ಡಿಕೆಶಿ ಘೋಷಣೆ ಮಾಡಿದ ಹೊಸ ಖಾತೆಗಳ ಬಗ್ಗೆ ಇದೀಗ ಚರ್ಚೆ ಆಗುತ್ತಾ ಸಭೆಯಲ್ಲಿ ಅಂತ ಕೂಡ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮಹತ್ವ ಪಡೆದುಕೊಂಡ ಇಂದಿನ ರಾಜ್ಯ ಸಚಿವ ಸಂಪುಟ ಸಭೆ. ರಾಜ್ಯದಲ್ಲಿ ಶುರುವಾಗಲಿದೆಯಾ 2 ಹೊಸ ಖಾತೆಗಳ ದರ್ಬಾರ್ ಅಂತ ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಜನಸ್ಪಂದನ ಇರಬಹುದು, ಹಾಗೆ ಅನಿವಾಸಿ ಭಾರತೀಯ ವ್ಯವಹಾರಗಳ ಇಲಾಖೆಗೆ ಇವತ್ತು ಅದಕ್ಕೆ ಸ್ಕೆಚ್ ಹಾಕಲಾಗುತ್ತಾ? ಡಿಕೆಶಿ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಯಾವ ಇಲಾಖೆ ಬಗ್ಗೆ ಇವತ್ತು ನಿರ್ಧಾರ ತೆಗೆದುಕೊಳ್ಬೇಕು ಅಂತ. ಹೊಸ ಇಲಾಖೆಗಳ ರಚನೆಗೆ ಹಿಂದೆ ಸಿಗಲಿದೆಯಾ ಗ್ರೀನ್ ಸಿಗ್ನಲ್ ಅಂತ ಪ್ರಶ್ನೆ ಮೂಡ್ತಾ ಇದೆ. ಜುಲೈ 21ಕ್ಕೆ ಮುಗಿಯಲಿದೆ ಎಚ್ ವಿಶ್ವನಾಥ್ ಸೇರಿ 5 ಅಧಿಕಾರ. ಭಾರತಿ ಶೆಟ್ಟಿ, ಶಾಂತರಾಮ್, ಬುಡ್ನಾ ಸಿದ್ದಿ, ಡಾಕ್ಟರ್ ತಳವಾರ್ ಬಾಬಣ್ಣ, ರಮೇಶ್ ಬಾಬು ಜುಲೈ 21ಕ್ಕೆ ಗುಡ್ ಬೈ ಹೇಳುವ ಸಾಧ್ಯತೆಗಿದೆ. ತೆರವಾಗುವ ಈ 5 ಸ್ಥಾನಗಳಿಗೆ ನಾಮನಿರ್ದೇಶನಕ್ಕೆ ಈಗ ಮೆಗಾ ಪ್ಲಾನ್ ಮಾಡಲಾಗಿದೆ. ರಾಜ್ಯಪಾಲರ ಮೂಲಕ ನಾಮನಿರ್ದೇಶನಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಹಾಗಾಗಿ ಹಿಂದೆ ಫೈನಲ್ ಆಗಲಿದೆಯಾ ಆ 5 ಅದೃಷ್ಟವಂತರ ಹೆಸರು ಅಂತ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. 5 MLC ಸ್ಥಾನಗಳಿಗೆ ನಾಮನಿರ್ದೇಶನಕ್ಕೆ ಭಾರಿ ಚರ್ಚೆ ನಡೀತಾ ಇದೆ. ಜುಲೈ 21ಕ್ಕೆ ಎಚ್ ವಿಶ್ವನಾಥ್ ಸೇರಿದಂತೆ 5 ಅಧಿಕಾರ ಇಲ್ಲಿ ಅಂತ್ಯ ಆಗ್ತಾ ಇದೆ. ಭಾರತಿ ಶೆಟ್ಟಿ ಇರ್ಬೋದು, ಶಾಂತರಾಮ್ ಇರ್ಬೋದು, ಡಾಕ್ಟರ್ ತಳವಾರ್ ಬಾಮಣ್ಣ ಸೇರಿದಂತೆ ಹಾಗೆ ರಮೇಶ್ ಬಾಬು ಜುಲೈ 21ಕ್ಕೆ ಅವರು ಗುಡ್ ಬೈ ಹೇಳುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ 5 MLC ಸ್ಥಾನಗಳಿಗೆ ನಾಮನಿರ್ದೇಶಕ್ಕೆ ಇದೀಗ ಭಾರಿ ಚರ್ಚೆಯಾಗ್ತಾ ಇರುವಂತಹದ್ದು. ತೆರವಾಗುವ ಈ 5 ಸ್ಥಾನಗಳಿಗೆ ಮೆಗಾ ಪ್ಲಾನ್ ಕೂಡ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಜ್ಯಪಾಲರ ಮೂಲಕ ನಾಮನಿರ್ದೇಶನಕ್ಕೆ ಈಗಾಗಲೇ ಸರ್ಕಾರ ಕೂಡ ಪ್ಲಾನ್ ಮಾಡಿರುವಂತದ್ದು. ಹಾಗಾಗಿ ಪ್ರಶ್ನೆಗಳು ಇವತ್ತು ಸಭೆ ಇದೆ, ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹಿಂದೆ ಫೈನಲ್ ಆಗಲಿದೆಯಾ ಆ 5 ಅದೃಷ್ಟವಂತರ ಹೆಸರು ಅಂತ ಕೂಡ ಪ್ರಶ್ನೆ ಹುಟ್ಕೊಳ್ತಾ ಇರುವಂತದ್ದು. ತೆರವಾಗಿರುವ 5 ಸ್ಥಾನಗಳಿಗೆ ನಾಮನಿರ್ದೇಶನಕ್ಕೆ ಇದೀಗ ಮೆಗಾ ಪ್ಲಾನ್ ಮಾಡಲಾಗಿದೆ. ನಾಮನಿರ್ದೇಶನಕ್ಕೆ ಸರ್ಕಾರದ ಪ್ಲಾನ್ ಏನು? ಹಾಗಾದ್ರೆ ಹಿಂದೆ ಫೈನಲ್ ಆಗಲಿದೆಯಾ ಆ 5 ಅದೃಷ್ಟವಂತರ ಹೆಸರು ಅಂತ ಕೂಡ ಇಲ್ಲಿ ಪ್ರಶ್ನೆ ಹುಟ್ಕೊಳ್ತಾ ಇರುವುದು. ಸರ್ಕಾರಿ ನೌಕರಿ ಆಕಾಂಕ್ಷಿಗಳಿಗೂ ಬಿಗ್ ನ್ಯೂಸ್ ಇದೆಯಾ? ಹಾಗಾದ್ರೆ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ನೇರ ನೇಮಕಾತಿ ಅಸ್ತ್ರ ಇದೆಯಾ? ಹಾಗಾದ್ರೆ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ನೇರ ನೇಮಕಾತಿ ಅಸ್ತ್ರ ಇದೆಯಾ? ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳು. ಸರ್ಕಾರಿ ಶಾಲೆಗಳಿಗೆ 2200 ಹೊಸ ಕೊಠಡಿಗಳ ಕೂಡ ನಿರ್ಮಾಣ ಆಗ್ತಾ ಇರುವಂತದ್ದು. 360 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೊಠಡಿಗಳ ನಿರ್ಮಾಣ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೊಸ ಬಸ್ಗಳ ಖರೀದಿಗೂ ಕೂಡ ಸಂಪುಟ ಒಪ್ಪಿಗೆ ಸಾಧ್ಯತೆ ಇದೆ. ಮಟ್ಟಕ್ಕೆ ತೆರಿಗೆ ವಿನಾಯಿತಿ ಇರಬಹುದು, ಹಾಗೆ ಯುವಕರಿಗೆ ಫಾಸ್ಟ್ ಫುಡ್ ಬ್ರೇಕ್ ಕೂಡ ಇರುವಂತದ್ದು. ಯುವಕರಿಗೆ ಅಂಬೇಡ್ಕರ್ ನಿಗಮದಿಂದ ಕೂಡ ಫಾಸ್ಟ್ ಫುಡ್ ಟ್ರಕ್ ಕೂಡ ನೀಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಟ್ಟಕ್ಕೂ ಕೂಡ ಭಾರಿ ಇಂದಿನ ಸಂಪುಟ ಸಭೆಯಲ್ಲಿ ಯಾವ ವಿಚಾರಗಳು ಚರ್ಚೆ ಆಗುತ್ತೆ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸರ್ಕಾರಿ ನೌಕರಿ ಆಕಾಂಕ್ಷಿಗಳಿಗೂ ಬಿಗ್ ನ್ಯೂಸ್ ಇದೆಯಾ ಅಂತ ಕೂಡ ಹೇಳಲಾಗ್ತಾ ಇದೆ. ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ನೇರ ನೇಮಕಾತಿ ಅಸ್ತ್ರ ಇದೆಯಾ? ಹಾಗಾದ್ರೆ ಈಗ ಆಲ್ರೆಡಿ ವಿವಿಧ ಇಲಾಖೆಗಳಲ್ಲಿ ಒಂದಿಷ್ಟು ಹುದ್ದೆಗಳು ಖಾಲಿ ಇದೆ. ಹಾಗೆ ಸರ್ಕಾರಿ ಶಾಲೆಗಳಿಗೂ ಕೂಡ 2200 ಹೊಸ ಕೊಠಡಿಗಳ ನಿರ್ಮಾಣ ಆಗುವ ಎಲ್ಲ ಸಾಧ್ಯತೆ ಕೂಡ ಇದೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಕೂಡ ಚರ್ಚೆ ಆಗ್ಬೋದು. 360 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೊಠಡಿಗಳ ನಿರ್ಮಾಣ ಕೂಡ ಸಾಧ್ಯತೆ ಇದೆ. ಹಾಗೆ ಹೊಸ ಬಸ್ಗಳ ಖರೀದಿಗೂ ಕೂಡ ಇಲ್ಲಿ ಸಂಪುಟ ಒಪ್ಪಿಗೆ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಇಂದಿನ ಸಂಪುಟ ಸಭೆಯ ಮೇಲೆ ಎಲ್ಲರ ಚಿತ್ತ ಇರುವಂತದ್ದು. ಹಾಗೆ ಮಟ್ಟಕ್ಕೆ ತೆರಿಗೆ ವಿನಾಯಿತಿ ಇರಬಹುದು, ಯುವಕರಿಗೆ ಫಾಸ್ಟ್ ಫುಡ್ ಟ್ರಕ್ ಕೂಡ, ಪರಿಶಿಷ್ಟ ಜಾತಿಯ ನಿರುದ್ಯೋಗಿಗಳಿಗೆ ಫಾಸ್ಟ್ ಫುಡ್ ಟ್ರಕ್ ಗಿಫ್ಟ್ ಕೂಡ ನೀಡುವ ಸಾಧ್ಯತೆ ಇರುವಂತದ್ದು. ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಟ್ಟಕ್ಕೂ ಕೂಡ ಭಾರಿ ರಿಲೀಫ್ ನೀಡುವ ಎಲ್ಲಾ ಸಾಧ್ಯತೆ ಇದೆ. ಮಟ್ಟದ 3.32
ಎಕರೆ ಜಮೀನಿಗೆ ಶುಲ್ಕ ಸೆಸ್ ಹಾಗೆ ತೆರಿಗೆ ವಿನಾಯಿತಿ ಪ್ರಸ್ತಾಪ ಕೂಡ ಮಾಡುವ ಸಾಧ್ಯತೆ ಇದೆ. ಇಂದಿನ ಸಂಪುಟ ಸಭೆಯಲ್ಲಿ ಈ ಎಲ್ಲಾ ಮಹತ್ವದ ವಿಚಾರದ ಬಗ್ಗೆ ಪ್ರಸ್ತಾಪ ಆಗುವ ಎಲ್ಲಾ ಸಾಧ್ಯತೆ ಕೂಡ ಇರುವಂತಕ್ಕದ್ದು. ಇವತ್ತಿನ ರಾಜ್ಯ ಸಚಿವ ಸಂಪುಟ ಸಭೆ ಬಹಳ ಮಹತ್ವ ಪಡೆದುಕೊಂಡಿರುವಂತಕ್ಕದ್ದು. 5 MLC ಸ್ಥಾನಗಳಿಗೆ ನಾಮನಿರ್ದೇಶನಕ್ಕೆ ಭಾರಿ ಚರ್ಚೆ ಆಗ್ತಾ ಇದೆ. ಹಾಗೆ ಒಂದಿಷ್ಟು ಇಂದಿನ ಸಂಪುಟ ಸಭೆಯಲ್ಲಿ ಒಂದಿಷ್ಟು ವಿಚಾರಗಳು ಮಹತ್ವದ ಪ್ರಸ್ತಾಪ ಕೂಡ ಆಗುವ ಎಲ್ಲಾ ಸಾಧ್ಯತೆ ಇದೆ.